ಸೊ ಹೇಳಿ ಗೈಸ್, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ವೆಲ್ಕಮ್ ಬ್ಯಾಕ್ ಅಂದರೆ ಫಸ್ಟ್ ವೀಡಿಯೋ ಫ್ರಮ್ ಸಿನ್ಸ್ ಮಂತ್ ಆರ್ 2 ಮಂತ್. ಸೊ ಇವತ್ತು ನಾನು ಆವಳ್ಳಿ ಫಾರೆಸ್ಟ್ ಹೋಗ್ತಾ ಇದ್ದೀನಿ. ಸುಮ್ಮನೆ ಮಾರ್ನಿಂಗ್ ವಾಕ್ ಬೋರ್ ಆಗ್ತಾಯಿತ್ತು ಅಂತ, ಬೇಗ ಎದ್ದಿಲ್ಲ, ಅಲಾರಾಮ್ ಇಟ್ಟಿದ್ದು ಹೋಗ್ಬೇಕಂತ. ಸೊ ಅದಕ್ಕೆ ಬನ್ನಿ ಹೋಗೋಣ ಅಂತ, ಹೆಂಗಿರುತ್ತೆ ಏನು ನೋಡ್ಕೊಂಬರೋಣ. ಸುಮ್ಮನೆ ಮಾರ್ನಿಂಗ್ ಹೋಗ್ತಾರೆ ಹೋಗೋಣ. ಸೊ ಗಾಡಿ ಕೋಲ್ಡ್ ಸ್ಟಾರ್ಟಲ್ಲಿದೆ. ಆವಳ್ಳಿ ಫಾರೆಸ್ಟ್ನ ಟ್ರೀ ಫಾರೆಸ್ಟ್ ಅಂತಲೂ ಕರೀತಾರೆ. ಟ್ರೀ ಫಾರೆಸ್ಟ್ ಅಲ್ಲ, ಟ್ರೀ ಪಾರ್ಕ್ ಅಂತಲೂ ಕರೀತಾರೆ. ಸೊ ಬನ್ನಿ, ಎಂಟ್ರೆನ್ಸ್ ಚಾರ್ಜಸ್ ಏನೋ ಇದೆಯಂತ ನಾನು ಹೋಗಿದ್ದೆ ಒಂದು ಸರಿ. ಸೊ ಇನ್ನೊಂದು ಸರಿ ಹೋಗೋಣ ಅಂತ ಮತ್ತೆ ಹೋಗ್ತಾ ಇರೋದು. ಸೊ ಕಮ್ಲೆತ್ತಿಗೋ. ಸೊ ಟಿಕೆಟ್ ಬಂದ್ಬಿಟ್ಟು 10 rupees ಇದೆ. ನೀವು ಸೈಕಲಲ್ಲಿ ಬರೋಂಗಿದ್ರೆ ಇಟ್ಸ್ ಅರೌಂಡ್ 50 rupees. ಆ್ಯಂಡ್ ಒಂದು ಸೆಕೆಂಡ್, ಆ್ಯಂಡ್ ಇದು ಕ್ಯಾಶ್ ತರೋದು ಮರಿಬೇಡಿ. ನಾನು ಕ್ಯಾಶ್ ಅಂತೇಳಿ ಇಲ್ಲಿ ಬೇರೆ ಇಸ್ಕೊಂಡು ಅವ್ರಿಗೆ ಫೋನ್ ಪೇ ಮಾಡಿದ್ದು. ಆ್ಯಂಡ್ 9 o'clock ಕ್ಲೋಸ್ ಆಗೋದು ಎಂಟ್ರಿ. ಸೊ 9 o'clock ಮುಂಚೆ ಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು 11 o'clock ಹಂಗೆ ಹೊರಟೋಗೋದು ಅಷ್ಟೇ. ಸೊ ಬನ್ನಿ, ಒಂದು ಸ್ಪಾಟ್ ಇದೆ ಇಲ್ಲಿ, ಅಂದರೆ ಸ್ವಲ್ಪ ದೂರ ಟ್ರೆಕ್ ಮಾಡಬೇಕು. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ದಿಸ್ ವಾಸ್ ದ ವ್ಯೂ ಐ ವಾಸ್ ಟಾಕಿಂಗ್ ಅಬೌಟ್. ಬೇಕಿದ್ರೆ ನೀವು ಅಲ್ಲೂ ಹೋಗ್ಬೋದು, ಅಲ್ಲಿ ಜಾಗನೂ ಇದೆ ಹೋಗೋಕ್ಕೆ. ಹಿಂಗಿಂದ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೋದು. ಅಲ್ಲೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂ. ಆ್ಯಂಡ್ ಗೈಸ್ ಪ್ಲೀಸ್, ನೀವೇನಾದ್ರು ತಿನ್ನೋಕೆ ತರಂಗಿದ್ರೆ ಇಲ್ಲಿ ಏನೂ ಗಲೀಜು ಮಾಡಬೇಡಿ. ನೀವು ತಂದಿದ್ದ ರ್ಯಾಪರ್ಸ್ನ ನೀವೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ಬ್ಯಾಗ್ ತಂದಿರ್ತೀರಲ್ಲ ಅದ್ರಲ್ಲಿ ಇಟ್ಕೊಂಡು ನಿಮ್ಮ ಮನೇಲಿಲ್ಲ ಎಲ್ಲಾದ್ರೂ ಬೇರೆ ಕಡೆ ಡಿಸ್ಪೋಸ್ ಮಾಡಿ. ಬಿಕಾಸ್ ಇಷ್ಟು ಚೆನ್ನಾಗಿರೋ ಫಾರೆಸ್ಟ್ನ ಹಾಳು ಮಾಡೋದು ಸುಮ್ಮನೆ ನಾವೇ ತಾನೇ ಇಂಡಿಯನ್ಸ್ ಅಂದರೆ ನಮ್ಮ ಫಾರೆಸ್ಟ್ ನಾವೇ ತಾನೇ ಕಾಪಾಡಬೇಕು. ಸೊ ದಟ್ಸ್ ಇಟ್. ಆ್ಯಂಡ್ ಬೆವ್ರೇಜಸ್ ಏನಾದ್ರು ತರ್ತೀನಿ ಅಂದರೆ ಯು ಕ್ಯಾನ್ ಬ್ರಿಂಗ್, ಆ್ಯಂಡ್ ಅದನ್ನೂ ಅಷ್ಟೇ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಖಾಲಿ ಆದಮೇಲೆ. ಆ್ಯಂಡ್ ಆಲ್ಕೋಹಾಲ್ಸ್ ಪ್ರಾಹಿಬಿಟೆಡ್ ಆಬ್ವಿಯಸ್ಲಿ ಫಾರೆಸ್ಟ್ ಅಂತ. ಸೊ ಗಲೀಜು ಮಾಡೋಕೆ ಹೋಗ್ಬೇಡಿ ಅಷ್ಟೇ. ಸೊ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವ್ಯೂ ಎಲ್ಲ. ಲಿಟ್ರಲಿ ನಾನು ಏರ್ಪೋರ್ಟ್ಸ್ ತಂದಿದ್ದೀನಿ, ನೀವು ಏರ್ಪೋರ್ಟ್ಸ್ ತಂದಿಲ್ಲ ಅಂದರೆ ಈ ಬರ್ಡ್ಸ್ ಚರ್ಪಿಂಗ್ ಇದೆ ಗೊತ್ತಾ, ಅದೇ ನಿಮ್ಗೆ ಮ್ಯೂಸಿಕ್ ಒಂಥರ ಕೇಳಿಸುತ್ತೆ. ಸೊ ಚೆನ್ನಾಗಿದೆ. ಬೆಳಗ್ಗೆ ನಿಮ್ಮ ಮೂಡ್ ಸ್ಯಾಡ್ ಇದ್ರೆಲ್ಲ, ಏನಾದರೂ ಹಿಂಗೆ ಹೇಳೋದು ಲೈಫಲ್ಲಿ ಪ್ರಾಬ್ಲಮ್ಸ್ ಅಂತ ಇದ್ದರೆ ಯು ಕ್ಯಾನ್ ಕಮ್ ಹಿಯರ್, ಯು ವಿಸಿಟ್. ಒಬ್ಬರೇ ಬನ್ನಿ, ಇಲ್ಲ ಫ್ರೆಂಡ್ಸ್ ಜೊತೆ. ನಾನು ಫ್ರೆಂಡ್ಸ್ ಜೊತೆ ಬಂದಿದ್ದೆ ಲಾಸ್ಟ್ ಇಯರ್, ಸೊ ಇವತ್ತು ಒಬ್ಬನೇ ಬಂದಿದ್ದೀನಿ. ಆ್ಯಂಡ್ ಸೊ ಸದ್ಯಕ್ಕೆ ಇನ್ನೊಂದು 50 ನಿಮಿಷ ಕೂತ್ಕೊಂಡು ಹೊರಡೋದೆ ಇಲ್ಲಿಂದ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 5 kilometer ಇರ್ಬೋದು. ಸೊ ಯಲಹಂಕ NES ತೊಗೊಂಡ್ರೆ ಅಲ್ಲಿಂದ ಇಲ್ಲಿಗೆ ಒಂದು 10 to 12 kilometer ಇರುತ್ತೆ. ನಾವು ಹಬ್ಬ ಅಂದರೆ ಹಾಫ್ ಆನ್ ಅವರ್ ಅಷ್ಟೇ ಅಲ್ಲಿಂದ ಇಲ್ಲಿ ಬರೋಕ್ಕೆ. ಸೊ ಬನ್ನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಆ್ಯಂಡ್ ಗೊತ್ತಿದೆ ಅಲ್ಲ, 9 ಗಂಟೆ ಮೇಲೆ ಅಲೋ ಇಲ್ಲ, ಆ್ಯಂಡ್ ಕ್ಯಾಶ್ ತರಬೇಕು.
ಸೊ ಇದೊಂದು ಬೆಸ್ಟ್ ಸ್ಪಾಟ್ ಕೂತ್ಕೊಂಡು ನಿಮ್ಮ ಟೈಮ್ನ ನೀವು ಚಿಲ್ ಮಾಡೋಕ್ಕೆ. ಇಲ್ಲ ಹತ್ರದಲ್ಲಿ ಹೆಸರುಘಟ್ಟ ಬ್ಯಾಂಬೂ ಫಾರೆಸ್ಟ್ ಅಂತ ಒಂದಿದೆ, ಸೊ ಅದಕ್ಕೆ ಹೋಗೋಣಂತೆ. ಅಂದರೆ ಇವತ್ತಾಗಲ್ಲ ಆಬ್ವಿಯಸ್ಲಿ. ಸೊ ಫಾರ್ ಮೋರ್ ಸಚ್ ವೀಡಿಯೋಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಗುಡ್ ಬಾಯ್. ಜಾಸ್ತಿ ಜನ ಬಂದಿದ್ದಾರೆ ಬಿಕಾಸ್ ವೀಕೆಂಡ್ಸ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ. ಸ್ವಲ್ಪ ಜನ ಕಾರಲ್ಲಿ ಬಂದಿದ್ದಾರೆ, ಸ್ವಲ್ಪ ವಾಕಿಂಗ್ ಅಂತ ಬಂದಿದ್ದಾರೆ, ಸ್ವಲ್ಪ ಜನ ಸೈಕ್ಲಿಂಗ್ ಅಂತ ಬಂದಿದ್ದಾರೆ. ಇನ್ನು ಸ್ವಲ್ಪ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ನ ಇಬ್ಬರು ನೋಡಿದೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್. ಬಟ್ ಅವರು ವೀಡಿಯೋ ತೊಗೊಳಕ್ಕೆ ಬಿಟ್ಟಿಲ್ಲ. ಸೊ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿದೆ ನಾನು ಅಷ್ಟೇ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದೆ, ಇವಾಗೂ ನೋಡಿದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ನ. ಸೊ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ ಮಕ್ಕಳಿಗೆ ಇಷ್ಟ ಆಗಲಿ, ಲೈಕ್ ಅವ್ರಿಗೂ ಸ್ವಲ್ಪ ನಾಲೆಜ್ ಸಿಗಲಿ ಅಂತ. ಕ್ಲಿಪ್ ಬೋರ್ಡ್ಸಲ್ಲಿ ಒಂಥರ ಹಾಕಿದ್ದಾರೆ ಇನ್ಫಾರ್ಮೇಷನ್ನು. ಐ ಥಿಂಕ್ ಈ ವಿಡಿಯೋಲಿ ನಾನು 2-3 ತೋರಿಸಿರ್ಬೋದೇನೋ ಅಷ್ಟೇ. ಸೊ ಹಾಕಿದ್ದಾರೆ ಸ್ವಲ್ಪ ಜಾಸ್ತಿನೇ. ಬಿಕಾಸ್ ಬಂದು ನೋಡಿ, ವೀಡಿಯೋಲಿ ನೋಡಿದ್ರೆ ಎಲ್ಲ ವೀಡಿಯೋ ನೋಡಿಬಿಟ್ರೆ ಇಲ್ಲಿ ಬಂದು ಏನು ಮಾಡ್ತೀರಾ.